ವ್ಯಕ್ತಿ, ಕೇಂದ್ರ ವ್ಯಕ್ತಿಯನ್ನೇ ಆದ ಚಿನ್ನಯ್ಯನ ಕುರಿತು ಆತನ ಹೇಳಿಕೆಗಳ ಕುರಿತು. ಚಿನ್ನಯ್ಯ ಮೊದಲು ನೀಡಿದ ಹೇಳಿಕೆ, ನಂತರ ನೀಡಿದ ಹೇಳಿಕೆಗಳು, ಅದರ ಮಧ್ಯೆ ಮಾಧ್ಯಮಗಳು ಅದನ್ನ ಅನಲೈಸ್ ಮಾಡಿದ ರೀತಿ, ಅವನಿಗೆ ಬುರುಡೆ ಕಟ್ಟಿದ್ದು, ಆತ ಬುರುಡೆ ಎಂದದ್ದು, ಎಲ್ಲ ಸುಳ್ಳು ಎಂದದ್ದು, ಇದು ಒಂದು ಫೇಸ್ ಅಂತ. ಇದು ಆದ್ಮೇಲೆ ಈ ಅಲ್ಲಿಯವರೆಗೆ ತನಿಖೆಯನ್ನು ಎತ್ತಿಕೊಂಡು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು, ಗೌರವಾನ್ವಿತ ವೀರೇಂದ್ರ ಹೆಗ್ಗಡೆಯವರು ಸೊ ಎಲ್ಲ ಕಳಂಕ ತೊಳಿತು ಅಂತ ಸಂತೋಷ ಪಟ್ಟಿದ್ದು, ಅವ್ರಿವ್ರನ್ನ ಕರೆದು ಸಭೆ ಮಾಡಿದ್ದು ಎಲ್ಲ ಆಯ್ತು. ಆದ್ರೆ ಇದೆಲ್ಲ ನಡೆಯುವಾಗ ತನಿಖೆ ಏನಿದೆ ಅದು ಇನ್ನೂ ಪ್ರಾಥಮಿಕ ಹಂತದಲ್ಲಿತ್ತು. ಪ್ರಾಥಮಿಕ ಹಂತದಲ್ಲಿ ತನಿಖೆ ಇರುವಾಗಲೇ ಈ ತನಿಖೆಯನ್ನ ದಾರಿ ತಪ್ಪಿಸುವ, ಈ ತನಿಖೆಯನ್ನ ನಿಲ್ಲಿಸಬೇಕು ಎನ್ನುವ, ಷಡ್ಯಂತರ ಅನ್ನುವ ಎಲ್ಲ ಪ್ರಯತ್ನಗಳು ನಡೀತು. ಆದ್ರೆ ನಾನು ಈ ಸಂದರ್ಭದಲ್ಲಿ ಒಂದ್ಸಲ SITಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ಅನ್ಸುತ್ತೆ. ಆದ್ರೆ SIT ಏನಿದೆ, ಪ್ರಣವ್ ಮೊಹಾಂತಿಯವರ ನೇತೃತ್ವದ SIT ತನಿಖೆಯನ್ನ ನಿಲ್ಲಿಸಲಿಲ್ಲ. ಈಗ ಕೆಲವು ಶಾಕಿಂಗ್ ಆದ ವರದಿಗಳು ಬರ್ತಿವೆ. ಅದು ಇದೇ ಚಿನ್ನಯ್ಯನ ಹೇಳಿಕೆ ಬಗ್ಗೆ. ಚಿನ್ನಯ್ಯ ಮೊದಲು ಏನು ಹೇಳಿಕೆ ಕೊಟ್ಟಿದ್ದ ನ್ಯಾಯಾಧೀಶರ ಮುಂದೆ, ಆ ಹೇಳಿಕೆಯನ್ನ ಆತ ಬದಲಿಸುತ್ತಾ ಅಂತ ಹೇಳಲಾಗಿತ್ತು. ಆ ಕಾರಣಕ್ಕೆ ಆತನ ಬಂಧನ ಕೂಡ ಆಯ್ತು, ಶಿವಮೊಗ್ಗ ಜೈಲಿಗೆ ಕಳಿಸಲಾಯ್ತು. ಸೊ SIT ಕೆಲವು ಅಧಿಕಾರಿಗಳು ಕೂಡ ಅವ್ರ ಮೇಲೆ ಪ್ರೆಷರ್ ಹಾಕಿದ್ದಾರೆ ಅಂತ ಹೇಳಲಾಯ್ತು. ಇದೆಲ್ಲ ನಡೆದೋಯ್ತು. ಅದಾದ್ಮೇಲೆ ಚಿನ್ನಯ್ಯ ಎರಡನೆಯ ಒಂದು ಹೇಳಿಕೆ, ಅದು ತಪ್ಪೊಪ್ಪಿಗೆಯ ಹೇಳಿಕೆಯನ್ನು ನೀಡ್ತಾರೆ ಅಂತೇಳಿ ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಕರೆತರಲಾಯಿತು. ಈಗ ಆ ಹೇಳಿಕೆಯ ನಂತರ SIT ಅಧಿಕಾರಿಗಳಿಗೆ ಬಹುದೊಡ್ಡ ಶಾಕ್. ದೇ ನೆವರ್ ಎಕ್ಸ್ಪೆಕ್ಟೆಡ್. ಅದರಲ್ಲಿ ಬಹಳ ಮುಖ್ಯವಾಗಿ ಹೇಳಿದ ಹಲವು ಅಂಶಗಳಿವೆ. ಅದನ್ನ ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಒಂದೇ ಸ್ಥಳದಲ್ಲಿ ತಾನು 10 ಶವಗಳನ್ನ ಹೂತಿರುವುದಾಗಿ ಚಿನ್ನಯ್ಯ ಹೇಳಿದ್ದಾನೆ. ದಿಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಚಿನ್ನಯ್ಯನ ಮೊದಲ ಹೇಳಿಕೆ ಮತ್ತು ಚಿನ್ನಯ್ಯ ನಂತರ ನೀಡಿದ ಹೇಳಿಕೆ, ಇವು ಎರಡೂ ಹೇಳಿಕೆಗಳಲ್ಲಿ ಹಲವು ಅಂಶಗಳ ಸಾಧ್ಯತೆ ಇದೆ. ಅಂದ್ರೆ ಆತ ಎರಡನೇ ಬಾರಿಯನ್ನು ಹೇಳಿಕೆ ನೀಡಿದ, ಅದು ಮೊದಲನೇ ಬಾರಿ ನೀಡಿದ ಹೇಳಿಕೆಯನ್ನ ಅಲ್ಲಗಳೆಯುವುದಕ್ಕಲ್ಲವೇ ಅಲ್ಲ. ಬಟ್ ಮಾಧ್ಯಮಗಳು ಅನಾಲಿಸಿಸ್ ಮಾಡಿದ ಹೇಗೆ ಅಂತಂದ್ರೆ, ಆತ ಎರಡನೇ ಬಾರಿ ಹೋದ ಕಾರಣ ಆಯ್ತು, ಮೊದಲೇ ಏನು ಹೇಳಿದ್ದ ಅದೆಲ್ಲ ಸುಳ್ಳು ಅಂತ ಹೇಳ್ತಾನೆ, ಮುಗಿತು ಕತೆ, ಕೇಸ್ ಬಿದ್ದೋಯ್ತು. ಈ ರೀತಿ ಅನಾಲಿಸಿಸ್ಗಳು ಮಾಧ್ಯಮಗಳಲ್ಲಿ ಬರ್ತು. ಆದ್ರೆ ಅಲ್ಲಿ ನಡೆದದ್ದೇ ವ್ಯತಿರಿಕ್ತವಾಗಿ ನಡೆದೋಯ್ತು. ಅವ್ರೇನು 183 ಪ್ರಕಾರ ಆತ ಹೇಳಿಕೆಯನ್ನು ಕೊಟ್ಟ, ಆ ಹೇಳಿಕೆಯಲ್ಲಿರುವ ಹಲವು ಅಂಶಗಳು ಮೊದಲ ಹೇಳಿಕೆಯಲ್ಲಿ ಕೊಟ್ಟ ಅಂಶಗಳಿಗೆ ಸಮಾನವಾದದ್ದು, ಅದೇ ರೀತಿ ಇದ್ದಿದ್ದು. ಅದರ ಜೊತೆಗೆ ಆತ ತಿಮ್ರೋಡಿ ಅವರ ಮನೆಯಲ್ಲಿ ಏನು ಹೇಳಿದ್ದ, ಆ ಹೇಳಿಕೆಗಳಿತ್ತು. ಅದನ್ನು 17 ಎಪಿಸೋಡ್ ನಲ್ಲಿ ಬಂತಲ್ಲ, 17 ಎಪಿಸೋಡ್ ಧಾರಾವಾಹಿ ಟೇಪ್, ಅದರಲ್ಲಿರುವ ಅಂಶಗಳು ಅದು ಬಹಿರಂಗ ಬಂತು. ಈ ಎಲ್ಲ ಹೇಳಿಕೆಗಳನ್ನ ಇಟ್ಟುಕೊಂಡು SIT ಅದರಲ್ಲಿ ಏನೇನು ಸಾಮ್ಯತೆ ಇದೆ ಮತ್ತು ಏನೇನು ವಿರೋಧಾಭಾಸ ಇದೆ ಅದರ ಅಧ್ಯಯನವನ್ನು ಪ್ರಾರಂಭಿಸಿತು. ಅದಾದ ಮೇಲೆ ಅವರಿಗೆ ಹಲವು ವಿಚಾರಗಳಲ್ಲಿ ಸಾಮ್ಯತೆ ಕಂಡು ಬಂತು. ಅದರೊಂದಿಗೆ ಈ ತನಿಖೆ ಇನ್ನೊಂದು ಮಗ್ಗುಲಿಗೆ ತಿರುಗಿಕೊಳ್ಳುತ್ತೆ ಅನ್ನೋ ಅಂಶ ಆಗ ಸ್ಪಷ್ಟವಾದದ್ದು. ಈಗ SIT ಇನ್ನೊಮ್ಮೆ ಆತನಿಂದ ಹೇಳಿಕೆ ಪಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಅದನ್ನ ಎಲ್ಲೂ ಮ್ಯಾಜಿಸ್ಟ್ರೇಟ್ ಮುಂದೆಲ್ಲ SIT ಏನು ಶಿವಮೊಗ್ಗ ಜೈಲಲ್ಲೇನೆ ಸೊ ಚಿನ್ನಯ್ಯನಿಂದ ಒಂದು ಹೇಳಿಕೆಯನ್ನ ಪಡೆಯಬೇಕು. ಆ ಹೇಳಿಕೆ ಪಡೆದ ಮೇಲೆ ಇನ್ವೆಸ್ಟಿಗೇಷನ್ ನಲ್ಲಿ ಇನ್ನಷ್ಟು ಸ್ಪಷ್ಟತೆ ಬರುತ್ತೆ ಅಂತ. ಅದರ ಜೊತೆಗೆ ನೀವು ಈ ಸಾಮ್ಯತೆಯ ಪ್ರಶ್ನೆ ಬಂದಾಗ ತಮ್ಮ ಯಾರು ಹೆಣ ಹೂಳುವಂತೆ ಸೂಚನೆ ನೀಡಿದ್ರು ಅನ್ನೋಕೆ ಸಂಬಂಧಪಟ್ಟ ಹಾಗೆ ಆತ ಕೆಲವು ಅಂಶಗಳು ಹೇಳಿದ್ದಾರೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದು ಧರ್ಮಸ್ಥಳದ ಸ್ವಾಗತ ವಿಭಾಗ ಅಂತ, ಅಲ್ಲೊಂದು ಸ್ವಾಗತ ವಿಭಾಗ ಇದೆ. ನನ್ನ ಹಿಂದಿನ ಹಲವು ವಿಡಿಯೋಗಳೇ ಹೇಳಿದೆ. ಸೊ ಆ ಸ್ವಾಗತ ವಿಭಾಗದ ಸೂಚನೆಯ ಮೇರೆಗೆ ತಾನು ಹೆಣಗಳನ್ನ ಎತ್ತಿಕೊಂಡು ಹೋದದ್ದು ಇನ್ನೊಂದು ಮತ್ತೊಂದು ಅಂತ ಹೇಳಿದ್ದ. ಸೊ ಈ ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ SIT ಎನ್ಕ್ವೈರಿನ ಪ್ರಾರಂಭಿಸಿದೆ. ಸೊ SIT ಈ ತನ್ನ ಎನ್ಕ್ವೈರಿಲಿ ಯಾರ್ಯಾರು ಸ್ವಾಗತ ವಿಭಾಗದಲ್ಲಿದ್ದವ್ರನ್ನ ಯಾರನ್ನ ಎನ್ಕ್ವೈರಿ ಮಾಡ್ತಾರೋ ವಿವರಗಳ ಲಭ್ಯವಾಗಿಲ್ಲ. ಆದ್ರೆ ಸೊ ಧರ್ಮಸ್ಥಳದಲ್ಲಿ ಏನು ಹೆಗಡೆಯವರ ಸಾಮ್ರಾಜ್ಯದಲ್ಲಿ ಕೆಲಸ ಮಾಡುತ್ತಿರುವ ಹಲವರನ್ನ
SIT ವಿಚಾರಣೆ ನಡೆಸಿದೆ ಅನ್ನುವ ವರದಿ ಇದೆ. ಆ ಹಲವರಲ್ಲಿ ಯಾರು, ಹಲವರಲ್ಲಿ ಕೆಲವರಲ್ಲಿ ಹಲವರು, ಅವರು ಯಾರು ಅನ್ನುವ ಅಂಶ ಏನಿದೆ ಅದು ಹೊರಕ್ಕೆ ಬರ್ಬೇಕಾಗಿದೆ. ಅದರ ಜೊತೆಗೆ ನಾನು ಕಳೆದ 4-6 ದಿನಗಳಿಂದ ನಿಮಗೆ ಹೇಳ್ತಾ ಇದ್ದೀನಿ ಏನಂದ್ರೆ, ಇದು ಒಂದು ಹೆಣಹೂತ ಪ್ರಕರಣ, ಇನ್ನೊಂದು ಶವ ಸಾಗಿಸಿದ ಪ್ರಕರಣ. ಶವ ಸಾಗಿಸಿದ ಪ್ರಕರಣ ಅಂದ್ರೆ ಎಲ್ಲಿ ಶವಗಳು ಸಿಕ್ವೋ ಅದನ್ನ KS ಹೆಗ್ಡೆ ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋದದ್ದು, ಅಲ್ಲಿ ಕೆಲವು ಅಂಶಗಳು, ಒಂದು ಹೆಣವನ್ನ 15 ದಿನಗಳ ಕಾಲ ಇಡ್ಲಾಗಿತ್ತಂತೆ. ಸೊ ಅದರ ಜೊತೆಗೆ ಬೇರೆ ಬೇರೆ ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹಲವು ವೈದ್ಯರ ಜೊತೆ ಕೂಡ ಮಾತನಾಡ್ತೇನೆ. ವೈದ್ಯರುಗಳಿಗೆ ಹೇಳುವುದು ಏನಿದೆ ಅಂತ ಅಂದ್ರೆ, ಸೊ ಒಂದು, ನಾನು ದಕ್ಷಿಣ ಕನ್ನಡದ ವೈದ್ಯರುಗಳ ಜೊತೆಗೂ ಮಾತನಾಡಿದ್ದೇನೆ, ದಕ್ಷಿಣ ಕನ್ನಡ ಮೂಲದ ವೈದ್ಯರ ಜೊತೆ ಮಾತನಾಡಿದ್ದೇನೆ. ಅವರು ವಿದ್ಯಾರ್ಥಿಗಳೇನಿದ್ದಾರೆ, ವಿದ್ಯಾರ್ಥಿಗಳಿಗೆ ಅವರಿಗೆ ಅಭ್ಯಾಸಕ್ಕೆ ಹೆಲ್ಪ್ ಆಗುತ್ತೆ, ಪ್ರಾಕ್ಟಿಕಲ್ ಏನಿದೆ ಪ್ರಯೋಗಕ್ಕೆ ಹೆಲ್ಪ್ ಆಗುವಂತೆ ಸೊ ಈ ರೀತಿಯ ಈ ಅನಾಮಧೇಯ ಹೆಣಗಳನ್ನ ಬಳಸಿಕೊಳ್ಳುವ ಸಾಧ್ಯತೆ ಇದೆ ಅನ್ನುವ ಮಾತನ್ನ ವೈದ್ಯರು ಹೇಳ್ತಾರೆ. ಆದ್ರೆ ಇದು ಕೂಡ ಕಾನೂನು ಬಾಹಿರ ಅಂತ. ನೀವು ಯಾವುದೇ ಹೆಣವನ್ನ ಬಳಸಿಕೊಳ್ಳದಿದ್ದರೆ ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಅಂತ ಇರ್ಬೇಕಾಗತ್ತೆ, ಅವರಿಂದ ಅನುಮತಿಯನ್ನು ಪಡಿಬೇಕಾಗುತ್ತೆ. ಅದಿಲ್ಲದಿದ್ರೆ ಅದು ಕಾನೂನು ಬಾಹಿರ ವ್ಯವಹಾರ ಆಗುತ್ತೆ. ಸೊ ಇದು ಕಾನೂನು ಬಾಹಿರ ವ್ಯವಹಾರ ಆದರೆ ಸೊ SIT ಈ ದಿಸೆಯಲ್ಲೂ ತನಿಖೆ ನಡೆಸಬೇಕಾಗುತ್ತೆ. ಸೊ ಹೇಗೆ ಈ ಹೆಣಗಳು ದಟ್ಟ ಗ್ರಾಮ ಪಂಚಾಯತಿ ತೀರ್ಮಾನ ತಗೊಳುತ್ತೆ, ಇದಕ್ಕಿದ್ದಾಗ ಅದನ್ನು ತೆಗೆದುಕೊಂಡು 60 ಕಿಲೋಮೀಟರ್ ದೂರದ ದೇರ್ಲೆಕಟ್ಟೆ ಅಲ್ಲಿರುವಂತಹ KS ಹೆಗ್ಡೆ ಹಾಸ್ಪಿಟ್ಲಿಗೆ ಹೋಗುತ್ತೆ. ಅಲ್ಲಿ ಅವರು ಪೋಸ್ಟ್ ಮಾರ್ಟಮ್ ಮಾಡಿ ಹೆಣಗಳನ್ನ ವಾಪಸ್ ಏನ್ ಕಳಿಸ್ತಾರಲ್ಲ, ಅದರಲ್ಲಿ ಏಕರೂಪತೆ ಇಲ್ಲ ಅಂತ. ಅಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಒಂದು, ಕೆಲವು ಹೆಣಗಳನ್ನ ಇಡಲಾಗಿದ್ದು ಕೆಲವು ಹೆಣಗಳನ್ನು ಒಂದೇ ದಿನ ಕಳಿಸ್ಬಿಟ್ಟು ದಫನ್ ಮಾಡಲಾಗಿದ್ದು ಅಥವಾ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಕ್ಕಾಗಿದ್ದು. ಇಂಥ ಪ್ರಶ್ನೆಗಳು. ನಾನು ಇನ್ನೊಂದು ಹೇಳಿದೆ, ಕೇರಳದ ಕಾಸರಗೋಡಿನ ಶ್ಯಾಮ್ ಅನ್ನುವರ ಶವ ಸಂಬಂಧಪಟ್ಟ ಹಾಗೆ, ಆ ಶವ ನಮ್ಮದು ಅಂತ ಅವ್ರ ಫ್ಯಾಮಿಲಿಯವರು ಕೇಳಿದ್ರು ಕೂಡ ಅದನ್ನ ಕೊಡದೆ UDRಗೆ ಸೇರಿಸ್ಬಿಟ್ಟು ಅದನ್ನ ಅನಾಮಧೇಯ ಹೆಣ ಅಂತ ಅದನ್ನ ಅಂತ್ಯಸ್ಕಾರ ಮಾಡಿದ್ದು ಅವ್ರು ಫೈಟ್ ಮಾಡ್ತಿರೋದು. ಹೀಗೆ ಹಲವು ಪ್ರಕರಣಗಳಿವೆ, ಅವು ಈ ಬೆಳಕಿಗೆ ಬರ್ತವೆ. ಸೊ ಇಡೀ ಕೇಸ್ಗೆ ಒಂದು ಆಸಕ್ತಿದಾಯಕ ತಿರುವನ್ನ ಈ ಬೆಳವಣಿಗೆಗಳಿವೆ. ಈಗ SIT ಯಾವ ರೀತಿ ಮುಂದುವರಿಸಿ, ಈಗಂದ್ರೆ ಮುಂದಿನ ದಾರಿ ಬಹಳ ಕ್ಲಿಯರ್ ಆಗಿದೆ. ಸೊ SITಗೆ ಈಗ ಅದು ಇಡೀ ದಾರಿ ಕ್ಲಿಯರ್ ಆಗಿದೆ. ಸೊ ಒಂದು, ಈ ಚಿನ್ನಯ್ಯನಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಹೇಳಿಕೆಯನ್ನು ಪಡೆಯೋದು, ಮತ್ತು ಚಿನ್ನಯ್ಯ ನೀಡಿರುವ ಹೇಳಿಕೆಗಳು ಸಂಪೂರ್ಣ ಸುಳ್ಳು ಅನ್ನುವ ಏನು ಮಾಹಿತಿ ಇತ್ತು ಅದೇ ಸುಳ್ಳು, ಅಥವಾ ಅದರ ಅನಾಲಿಸಿಸ್ ಏನಿತ್ತು ಅದೇ ಸುಳ್ಳು, ಮಾಧ್ಯಮಗಳು ಏನ್ ಹೇಳ್ತಾ ಬಂದ್ರು ಅದೇ ಸುಳ್ಳು. ದಟ್ ಇಸ್ ಫಸ್ಟ್ ಥಿಂಗ್. ಸೆಕೆಂಡ್, ಅದರಲ್ಲಿರುವ ಸಮಾನ ಅಂಶಗಳನ್ನ ಇಟ್ಕೊಂಡು, ಅಥವಾ ಸುಳ್ಳು ಹೇಳಿದ್ರೆ ಯಾವ್ದಾವ್ದು ಸುಳ್ಳು ಸತ್ಯ ಯಾವುದು ಅದನ್ನ ಬೈಫರ್ಕೇಟ್ ಮಾಡ್ಬಿಟ್ಟು ಅದನ್ನ ಫಾಲೋ ಅಪ್ ಮಾಡೋದು. ಸೊ ಅದು ಹೆಣ ಹೂತಕ್ಕೆ ಸಂಬಂಧಪಟ್ಟ ಹಾಗೆ, ಆ ಹೆಣ ಹೂತಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಇಸ್ ಒಂದು ಪಾರ್ಟ್ 1 ಅಂದ್ಕೊಳ್ಳಿ. ಇದನ್ನೆಲ್ಲ ನೋಡ್ಬಿಟ್ಟು ಇದು ಯಾರು ಹೇಳಿದ್ರು, ಯಾರು ಊಹಿಸಿದ್ರು, ಹುಗಿಯೋದಕ್ಕೆ ಹೇಳಿದ್ರು ಅಥವಾ ದಫನ್ ಮಾಡಕ್ ಹೇಳಿದ್ರು, ಯಾರ್ಯಾರು ಹೇಳಿದ್ರು, ಇದು ಒಂದು ಪಾರ್ಟ್, ಇದು ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್, ಈ ಪೋಸ್ಟ್ ಮಾರ್ಟಮ್ ಅಂಡ್ ಅದರ್ ಥಿಂಗ್ಸ್. ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ತೆಗೆದುಕೊಂಡು ಹೋಗಿದ್ದು, ಅಲ್ಲಿ ಯಾವ್ದಾವ್ದು ಕಾನೂನು ಬಾಹಿರ ಆಗಿದೆ, ಯಾರು ಒತ್ತಡದ ಮೂಲಕ ಮಾಡಲಾಯ್ತು, ಅದನ್ನ ಈ ಅನಾಮಧೇಯ ಹೆಣಗಳದ್ದೇ ಒಂದು ದಂಧೆಯಾಗಿ ಪರಿವರ್ತನೆ ಆಯ್ತಾ. ಅನಾಮಧೇಯ ಹೆಣಗಳು ಸಿಗೋದು, ಅದನ್ನ ಪೋಸ್ಟ್ ಮಾರ್ಟಮ್ ತಗೊಂಡು ಹೋಗೋದು, ಇದೊಂದು ಬಹುದೊಡ್ಡ ಜಾನುವ ಇದು ಅನ್ನುವ ಪ್ರಶ್ನೆ ಇದೆ. ಅದರ ಜೊತೆಗೆ KS ಹೆಗ್ಡೆ ಆಸ್ಪತ್ರೆ ಇವರು ನೀಡುತ್ತಿರುವ ಕ್ಲಾರಿಫಿಕೇಶನ್ ಮತ್ತೊಂದು ಏನಿದೆ, ಅದು ಬಹಳಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದರಲ್ಲಿ ಅದು ಸ್ಯಾಟಿಸ್ಫೈ ಮಾಡಲ್ಲ. ಇಂಥ ಸಿಚುವೇಶನ್ ಅಲ್ಲಿ ಅಲ್ಲಿ ಅವರನ್ನ ಮತ್ತೆ SIT ಕ್ವಶನ್ ಮಾಡುತ್ತಾ, ಹ್ಯಾಂಗ್ ಮಾಡುತ್ತೆ ಅನ್ನೋ ಪ್ರಶ್ನೆ. ಅಂದ್ರೆ ಒಟ್ಟಾರೆ ಈ ಪ್ರಕರಣ ಏನಿದೆ ತಕ್ಷಣ ಮುಚ್ಚುವ ಸ್ಥಿತಿ ಇಲ್ಲ, SITಯನ್ನ ಕ್ಲೋಸ್ ಮಾಡುವ ಸ್ಥಿತಿ ಇಲ್ಲ. ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಲೇಬೇಕಾದ ಒಂದು ಸ್ಥಿತಿಗೆ ಬಂದು ತಲುಪಿದೆ. ಏನು ಸಿಕ್ಕಿಲ್ಲ ಅಂತ ಕ್ಲೋಸ್ ಮಾಡೋ ಹಾಗಿಲ್ಲ, ಏನು ಸಿಕ್ಕಿಲ್ಲ ಅಂತ ಕ್ಲೋಸ್ ಮಾಡೋದು ಸರ್ಕಾರದ ಮಾನ ಮರ್ಯಾದೆ ಹರಾಜು, SIT ಮಾನ ಮರ್ಯಾದೆ ಹರಾಜು. ಇಷ್ಟು ವರ್ಷಗಳ ಕಾಲ ಒಳ್ಳೆ ಹೆಸರನ್ನು ಪಡೆದಂತ ಪ್ರಣವ್ ಮೊಹಂತಿ ಅವರ ಹೆಸರು ಹರಾಜು, ಎಲ್ಲ ಹೊಳೆಯಲ್ಲಿ ಹೋಮ ಅಂತಾರೆ ನೋಡಿ, ಆ ರೀತಿಯಾಗಿ ಮುಗಿದೋಗ್ಬಿಡುತ್ತೆ. ಆದ್ರಿಂದ ಒಂದು ರೀತಿಯಲ್ಲಿ ಸರ್ಕಾರ ಯಾವ ಉದ್ದೇಶದಿಂದ SITಯನ್ನು ಪ್ರಾರಂಭ ಮಾಡ್ತಾ ಬಿಡ್ತಾ ಬೇರೆ. ಸೊ ಧರ್ಮಸ್ಥಳ ಕ್ಲೀನ್ ಚಿಟ್ ಕೊಡಿಸೋದಕ್ಕಾಗಿ, ಅಲ್ಲಿ ಅವರಿಗೆ ದೊಡ್ಡವರಿಗೆ ಕ್ಲೀನ್ ಚಿಟ್ ಕೊಡಿಸೋದಕ್ಕಾಗಿ SIT ಮಾಡ್ಲಾಯ್ತು ಅನ್ನುವ ವಾದ ಇದೆ.
ಆ ಉದ್ದೇಶದಿಂದ ಮಾಡಿದ್ರು ಕೂಡ ಇದು ಗಾಣಕ್ಕೆ ಕೊಟ್ಟ ಕೈ ಅಂತಾಗಿದೆ. ಈಗ ಇಟ್ ಇಸ್ ಪ್ರಾಕ್ಟಿಕಲ್ ಇಂಪಾಸಿಬಲ್ ಟು ಟೇಕ್ ಇಟ್ ಬ್ಯಾಕ್ ಅಂತ. ಈಗ ಏನ್ ಮಾಡಿದ್ರು ಸತ್ಯ ಹೊರಗೆ ಬರಲೇಬೇಕಾದ ಒಂದು ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇದನ್ನ ನಾನು ಒಳ್ಳೆ ಡೆವಲಪ್ಮೆಂಟ್ ಅಂತೀನಿ. ಯಾಕೆಂದ್ರೆ SIT ಕೂಡ ಈಗ ತನ್ನ ತನಿಖೆಯನ್ನು ಬೇರೆ ಎಲ್ಲೂ ತಿರುಗಿಸಾಗಿಲ್ಲ, ತಿರ್ಸಿ ಮುಗಿದ ಕತೆ ಹೋಗುತ್ತೆ ಅಷ್ಟೇ. ಮಾನ ಮರ್ಯಾದೆ ಹರಾಜ್ ಆಗ್ಬಿಟ್ಟು ಪೊಲೀಸ್, ಕರ್ನಾಟಕ ಪೊಲೀಸ್ ಬಹಳ ದೇಶದಲ್ಲೇ ಕರ್ನಾಟಕ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಬಹಳ ಒಳ್ಳೆ ಹೆಸರಿದೆ. ಅದೆಲ್ಲ ನಾಶ ಆಗ್ಬಿಡುತ್ತೆ. ಅದ್ರ ಜೊತೆ ಸರ್ಕಾರ ಅದರ ಹೆಸರು ನಾಶ ಆಗೋಗ್ಬಿಡುತ್ತೆ. ಆದ್ರಿಂದ ಮೊದಲು ಷಡ್ಯಂತ್ರ ಅಂತ ಹೇಳಿ ಎಲ್ಲ ಮಾಡದಂತಹ DK ಶಿವಕುಮಾರ್ ಇಂದ ಹಿಡಿದು ಸ್ವಲ್ಪ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಿದಂತ ಡಾಕ್ಟರ್ ಪರಮೇಶ್ವರ್ ಎಲ್ಲರೂ ಕೂಡ ಈಗ ಸುಮ್ಮನೆ ಇರಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ. ಆದ್ರಿಂದ ಇದು ಒಂದು ಕುತೂಹಲಕರವಾದ ಘಟ್ಟಕ್ಕೆ ಬಂದು ತಲುಪಿದೆ. ಇದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಗೊತ್ತಿಲ್ಲ. ಪ್ರತಿ ಡೆವಲಪ್ಮೆಂಟ್ ನ ತಮಗೆ ನಾನು ಬೇರೆ ಬೇರೆ ರೀತಿಯನ್ನು ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ತಾವು ನನ್ನ ವೈನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ.